ಎಚ್.ಕೆ. ಪಾಟೀಲರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ವಿಷಯಗಳನ್ನು ತಂದಿದ್ರು. ಅವರೊಂದು ಪತ್ರನೂ ಕೂಡ ಬರೆದಿದ್ರು. ಅದರ ಬಗ್ಗೆ ಹಿಂದೆ ಅವರೇ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅವರೇ ಅಧ್ಯಕ್ಷರಿದ್ದರು. ಸೊ ಇದನ್ನು ಪ್ರಸ್ತಾಪ ಮಾಡಿದಾಗ ಇದನ್ನು ಚರ್ಚೆ ಮಾಡಿ ನೀವೇ ಅಧ್ಯಕ್ಷರಿದ್ರಿ, ಇದನ್ನು ಹಾಗೆ ಮುಂದುವರಿಸಿ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತರೋದಕ್ಕೆ ಸಲಹೆ ಕೊಡಿ ಸರ್ಕಾರಕ್ಕೆ ಅಂತೇಳಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ. ಅವರಿಗೆ ಒಂದಿಷ್ಟು ಚರ್ಚೆ ಮಾಡಿ ಏನು ಸಾಧಕ ಬಾಧಕಗಳು ಸ್ಟೇಟಸ್ ಏನಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಸ್ಟೇಟಸ್ ಇದೆ, ಅವರು ಥೌಸಂಡ್ಸ್ ಆಫ್ ಕ್ರೋರ್ಸ್ ರುಪೀಸ್ ಹೊತ್ತು ಪ್ರಾಪರ್ಟಿಯನ್ನೆಲ್ಲ ಅವರು ನೇಮ್ ಮಾಡಿದ್ದಾರೆ. ನೇಮ್ ಅಂದರೆ ಅಷ್ಟು ಇದೆ ಅನ್ನೋ ಒಂಥರ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕಾಗಿ ಅದನ್ನು ಸಬ್ ಕಮಿಟಿಯ ಜವಾಬ್ದಾರಿ ಈಗ ರೆಕಮೆಂಡ್ ಮಾಡೋದಕ್ಕೆ. ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಏನಿಲ್ಲ. ಅವರು ಅನುಭವ ಇದೆ, ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅನುಭವ ಇದೆ. ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗಬೇಕು ಅಂತೇಳಿ ನಮ್ಮ ಪಕ್ಷದಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿಯೂ ಕೂಡ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷಗಳೆಲ್ಲ ಅದರಲ್ಲಿ ಒಬ್ಬೊಬ್ಬರನ್ನ ರಾಜ್ಯದ ಉಸ್ತುವಾರಿ, ಪಕ್ಷದ ಯೋಗಕ್ಷೇಮ ಹೇಗಿರಬೇಕು, ಪಕ್ಷದ ಕಾರ್ಯಕ್ರಮ ಹೇಗಿರಬೇಕು, ಯೋಜನೆಗಳು ಹೇಗಿರಬೇಕು, ಅದನ್ನು ಅನುಷ್ಠಾನ ಮಾಡಿ. ಈಗ ನನಗೆ ಮ್ಯಾನಿಫೆಸ್ಟೋ ಜವಾಬ್ದಾರಿ ಕೊಟ್ಟಿದ್ರು. ಈಗ ಮ್ಯಾನಿಫೆಸ್ಟೋ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ಯಾರು ನೋಡಬೇಕು? ಪಕ್ಷದ ಯಾರು ನಮ್ಮ ಮುಖಂಡರು ಇರ್ತಾರೆ ಅವರೇ ನೋಡಬೇಕು. ಸೊ ಹಾಗಾಗಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರೋದ್ರಿಂದ ಅದನ್ನೆಲ್ಲ ನೋಡೋದಕ್ಕೆ ಬರ್ತಾ ಇರ್ತಾರೆ, ಅವಾಗವಾಗೇ ಬರ್ತಾರೆ. ಈಗ ಶಾಸಕರು ಅವರ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರದಲ್ಲಿ ಯೋಜನೆಗಳನ್ನು ಅನುಷ್ಠಾನ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ. ಈಗ ಚರ್ಚೆ ನಡೀತಾ ಇದೆ. ಈಗಾಗಲೇ ನಮ್ಮದು ಒಂದು 11 ಜನ ಸಮಿತಿ ಮಾಡಿಕೊಟ್ಟಿದ್ರು. 11 ಜನ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ 224 ಕ್ಷೇತ್ರಕ್ಕೂ ಕೂಡ ನಾವು ರೆಕಮೆಂಡೇಶನ್ಸ್ ಮಾಡಿ ಕೊಟ್ಟಿದ್ದೇವೆ. ಅದನ್ನ ಅನುಷ್ಠಾನ ಮಾಡಬೇಕು. ಈಗೇನೋ ಚರ್ಚೆ ನಡೀತಾ ಇದೆ ಅಂತ 2.5 ವರ್ಷ ಆಗೋಯ್ತಲ್ಲ ಸರ್, ಕಾರ್ಯಕರ್ತರಿಗೆ ಅದು ಕೊಡ್ತಾರೆ. ಈಗ 2.5 ವರ್ಷ ಇದೆಯಲ್ಲ.